ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಗಿಡಗಳಿಗೆ ಬಹಳನೇ ಯೂಸ್ಫುಲ್ ಆಗಿರೋಂತಹ ಒಂದು ಹಣ್ಣಿನ ಫರ್ಟಿಲೈಸರ್ ಮತ್ತು ಅದರ ಲಾಭಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಇದು ಚೌಹಾನ್ ಕ್ಯೂ ಮೆಥಡ್. ಅದು ಬೇರೆ ಯಾವ ಹಣ್ಣು ಅಲ್ಲ, ಬಾಳೆಹಣ್ಣು. ಈ ಹಣ್ಣಿಂದ ಮನುಷ್ಯನಿಗೆ ಎಷ್ಟು ಪ್ರಯೋಜನ ಇದೆಯೋ ಅಷ್ಟೇ ಪ್ರಯೋಜನ ಗಿಡಗಳಿಗೂ ಇದೆ. ಅದು ಹೇಗೆ, ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ಈ ಫರ್ಮೆಂಟೆಡ್ ಜ್ಯೂಸ್ ಮಾಡೋಕ್ಕೆ ಬೇಕಾಗಿರೋದು ಬಾಳೆಹಣ್ಣು, ಬೆಲ್ಲ, ಪ್ಲಾಸ್ಟಿಕ್ ಕಂಟೈನರ್, ಒಂದು ಬಟ್ಟೆ. ಬೆಲ್ಲ ಬಾಳೆಹಣ್ಣು ಮಿಕ್ಸ್ ಮಾಡೋಕ್ಕೆ ಒಂದು ಸ್ಟೀಲ್ ಬೇಸನ್. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸೋಡಿಯಂ ಇವೆಲ್ಲ ಅಂಶಗಳಿದ್ದು ಗಿಡಗಳಿಗೆ ತುಂಬಾ ಒಳ್ಳೆಯದು. ಮಾಡೋ ಮೆಥಡ್: 600 ಗ್ರಾಮ್ ಬಾಳೆಹಣ್ಣು, 600 ಗ್ರಾಮ್ ಬೆಲ್ಲ. ಹಣ್ಣು, ಬೆಲ್ಲ ಎರಡು ಸಮ ಪ್ರಮಾಣದಲ್ಲಿ ತಗೋಬೇಕು. ಈ ಪ್ರೋಸೆಸ್ ಮಾಡೋಕ್ಕೆ ಬಾಳೆಹಣ್ಣು ಮಾತ್ರ ಅಲ್ಲ, ಯಾವ ಹಣ್ಣು ಬೇಕಾದ್ರೂ ತಗೋಬೋದು. ಫಾರ್ ಎಕ್ಸಾಂಪಲ್ ಪಪಾಯ, ಕರ್ಬೂಜ, ಅನಾನಸ್. ಒಟ್ಟಾರೆ ಯಾವುದೇ ಕಾರಣಕ್ಕೂ ಹುಳಿ ಅಂಶ ಇರಬಾರ್ದು. ಇದು 21 ದಿನದ ಪ್ರೋಸೆಸ್. ಇವೆರಡನ್ನೂ ಸ್ಟೀಲ್ ಬೇಸನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಈ ಪ್ರೋಸೆಸ್ಗೆ ಒಂದು ತೊಟ್ಟು ನೀರು ಸಹ ತಾಕಿಸ್ಬಾರ್ದು. ನಾವು ಮಿಕ್ಸ್ ಮಾಡೋ ಬೇಸನ್ ಮತ್ತು ಹಾಕಿಡೋ ಪ್ಲಾಸ್ಟಿಕ್ ಕಂಟೈನರ್ನ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಫ್ರೂಟ್ ಫರ್ಮೆಂಟೆಡ್ ಮಿಕ್ಸ್ನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಲೋಳೆ ಥರ ಆಗುತ್ತೆ. ಈಗ ಇದನ್ನು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ ಡೈಲಿ ಕ್ಲಾಕ್ ವೈಸ್ ತಿರುಗಿಸ್ಬೇಕು. ಕಾಟನ್ ಬಟ್ಟೆ ಕಟ್ಟಬೇಕು. ಕಾಟನ್ ಬಟ್ಟೆ ಕಟ್ಟೋದ್ರಿಂದ ಏರ್ ಟೈಟ್ ಆಗಲ್ಲ, ಗಾಳಿನೂ ಚೆನ್ನಾಗಾಡಿ ಈ ಪ್ರಾಸೆಸ್ಗೆ ಹೆಲ್ಪ್ ಮಾಡುತ್ತೆ. ಇಪ್ಪತ್ತೊಂದು ದಿನ ಆದಮೇಲೆ ಈ ಥರ ಆಗಿರುತ್ತೆ. ಗಿಡಗಳಿಗೆ ಇದರಿಂದ ಆಗೋ ಲಾಭ: ಫ್ರೂಟ್ ಫರ್ಮೆಂಟೆಡ್ ಜ್ಯೂಸಲ್ಲಿ ಪ್ರೋಟೀನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಕ್ರಿಮಿಕೀಟಗಳು ಬಂದರೆ ಸತ್ತೋಗ್ತವೆ, ಹಾಗಾಗಿ ಗಿಡಗಳಿಗೆ ಕ್ರಿಮಿಕೀಟಗಳು ಕಮ್ಮಿ. ನಾವು ಕೊಡೋ ನೀರು, ಗೊಬ್ಬರ ಕಡಿಮೆ ಆದರೂ ಮಣ್ಣಲ್ಲಿರೋ ಗುಡ್ ಬ್ಯಾಕ್ಟೀರಿಯಾಸ್ನ ಹೆಚ್ಚಿಸುತ್ತಾ ಫಲವತ್ತತೆ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ರೂಟ್ಸ್ ಡೆವಲಪ್ಮೆಂಟ್ ಈಸಿ ಆಗುತ್ತೆ. ಗೊಬ್ಬರ, ಕಿಚನ್ ವೇಸ್ಟ್ ಕಾರಣಾಂತರದಿಂದ ಗಿಡಕ್ಕೆ ಕೊಡೋಕ್ಕಾಗಿರಲ್ಲ. ಅಕಸ್ಮಾತ್ ಗೊಬ್ಬರ ಸಿಕ್ಕಿ ಅದು ಗಿಡಕ್ಕೆ ಹಾಕೋಕ್ಕೆ ಯೋಗ್ಯವಾದ ಗೊಬ್ಬರ ಅಲ್ಲವಾದರೆ, ಅಂದರೆ ಗೊಬ್ಬರ ಆಗೋಕ್ಕೆ 6 ತಿಂಗಳು ಟೈಮ್ ಬೇಕು, ಆ ಟೈಮ್ ಆಗಿರಲ್ಲ, ಆಗ ನಾವು ಆ ಗೊಬ್ಬರನ ಗಿಡಕ್ಕೆ ಹಾಕಲ್ಲ. ಆಗಲೂ ಸಹ ಗಿಡ ಬಲವಾಗಿ ಬೆಳೆಯುತ್ತೆ. ಡ್ರಮ್ಮಲ್ಲಿ 50 ಲೀಟರ್ ನೀರು ತಗೊಂಡಿದ್ದೀವಿ. 1 ಲೀಟರ್ ನೀರಿಗೆ 5 ಗ್ರಾಮ್ ಥರ 1 ಸ್ಪೂನ್ ತಗೊಂಡ್ರೆ 3 ಲೀಟರ್ ನೀರು ಬೇಕು. ಆರ್ಗ್ಯಾನಿಕ್ ಆಗಿರೋದ್ರಿಂದ ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. 50 ಲೀಟರ್ ನೀರಿಗೆ 16ರಿಂದ 17 ಸ್ಪೂನ್ ಬೇಕು. ಒಂದು ಬಕೆಟಲ್ಲಿ 2 ಲೀಟರ್ ನೀರು ಹಾಕ್ಕೊಂಡು ಫ್ರೂಟ್ ಫರ್ಮೆಂಟ್ ಜ್ಯೂಸ್ ಹಾಕಿ ಕ್ಲಾಕ್ ವೈಸಲ್ಲಿ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು 50 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಬೆರೆಸಿ. ಈ ಜ್ಯೂಸನ್ನು ಈ ಥರ ಮಾಡಿ ಹಾಕೋದ್ರಿಂದ ಇನ್ನೊಂದು ಅದ್ಭುತವಾದ ಕ್ರಿಯೆ ನಡೆಯುತ್ತೆ. ಅದೇನೆಂದರೆ, ಪಾಟಲ್ಲಿ ನಾವು ಗಿಡ ಹಾಕಿ ಆ ಗಿಡಕ್ಕೆ ಈ ಜ್ಯೂಸ್ ಹಾಕಿದ್ರೆ ಆ ಗಿಡದ ಇಳುವರಿ ಕಂಪ್ಲೀಟಾಗಿ ಗಿಡ ಕಿತ್ತಾಕಿದ್ಮೇಲೆ ಆ ಮಣ್ಣನ್ನು ಹೊಸ ಮಣ್ಣಿನ ಜೊತೆ ರೀಸೈಕಲ್ ಮಾಡಿದಾಗ ಹಳೆ ಮಣ್ಣಲ್ಲಿ ಯಾವ ಫಲವತ್ತತೆ ಇರುತ್ತೋ ಹೊಸ ಮಣ್ಣು ಬೆರೆಸಿದಾಗ ಮಣ್ಣಿನ ಫಲವತ್ತತೆ ವೃದ್ಧಿಸುತ್ತೆ.
ನೀರು ಡ್ರೈನೇಜಿಂದ ಹೊರಗೆ ಹೋಗದೆ ಇರೋ ಹಾಗೆ 1 ಜಗ್ ಹಾಕೋ ಜಾಗದಲ್ಲಿ 3/4 ಜಗ್ ಹಾಕಿ. ಆಗ ಪೂರ್ತಿ ಪ್ರಮಾಣದಲ್ಲಿ ಲಾಭ ಆಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಗಾರ್ಡನಿಂಗ್. ಥ್ಯಾಂಕ್ ಯು.